ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಈ ಲಕ್ಷಣಗಳಿದ್ದರೆ ಕಿಡ್ನಿ ಸಮಸ್ಯೆ ಇದೆ ಎಂದೇ ಅರ್ಥ. ಮೂತ್ರಪಿಂಡದ ಕಾಯಿಲೆಗಳು ಅತ್ಯಂತ ಅಪಾಯಕಾರಿಯಾದದ್ದು. ಮುಖ್ಯವಾಗಿ ಕಿಡ್ನಿ ಅಥವಾ ಮೂತ್ರಪಿಂಡಗಳು ರಕ್ತದಲ್ಲಿ ತ್ಯಾಜ್ಯ ಮತ್ತು ಹೆಚ್ಚುವರಿ ದ್ರವ್ಯಗಳನ್ನು ಫಿಲ್ಟರ್ ಮಾಡುತ್ತದೆ. ಆ ನಂತರ ಅದನ್ನು ನಿಮ್ಮ ಮೂತ್ರದಲ್ಲಿ ತೆಗೆದುಹಾಕಲಾಗುತ್ತದೆ. ನಿಮಗಿದು ತಿಳಿದಿರಲಿ, ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯು ದೇಹದಲ್ಲಿ ಅಪಾಯಕಾರಿ ಮಟ್ಟದ ದ್ರವ್ಯ ತ್ಯಾಜ್ಯಗಳನ್ನು ಸೃಷ್ಟಿಸಲು ಕಾರಣವಾಗಬಹುದು. ಮುಖ್ಯವಾಗಿ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯು ಆರಂಭಿಕ ಹಂತದಲ್ಲಿ ಕೆಲವು ಚಿಹ್ನೆಗಳು ಅಥವಾ ರೋಗಲಕ್ಷಣಗಳನ್ನು ಹೊಂದಿರಬಹುದು. ಹಾಗಾದರೆ ಮೂತ್ರಪಿಂಡದ ಲಕ್ಷಣಗಳ ಬಗ್ಗೆ ತಿಳಿಯೋಣ ಬನ್ನಿ. ವಾಕರಿಕೆ ಉಂಟಾಗುವುದು, ಹಸಿವು ಆಗದೇ ಇರುವುದು ಅಥವಾ ಹಸಿವಿನ ನಷ್ಟ, ಆಯಾಸು ಮತ್ತು ದೇಹದಲ್ಲಿ ಶಕ್ತಿ ಕ್ಷೀಣಿಸುತ್ತಾ ಬರುವುದು, ರಾತ್ರಿಯ ವೇಳೆಯಲ್ಲಿ ನಿದ್ರೆ ಬಾರದೇ ಇರುವುದು, ಹೆಚ್ಚಾಗಿ ಮೂತ್ರ ವಿಸರ್ಜನೆ ಅಥವಾ ಕಡಿಮೆ ಮೂತ್ರ ವಿಸರ್ಜನೆ ಮಾಡುವುದು, ಮೊಣಕಾಲು ಮತ್ತು ಪಾದಗಳು ಊತ ಉಂಟಾಗುತ್ತದೆ, ಚರ್ಮವು ತುರಿಕೆಯಾಗುತ್ತದೆ, ಅಧಿಕ ರಕ್ತದೊತ್ತಡ ನಿಯಂತ್ರಿಸಲು ಕಷ್ಟವಾಗುತ್ತದೆ, ಉಸಿರಾಟದ ತೊಂದರೆ, ಶ್ವಾಸಕೋಶದಲ್ಲಿ ನೋವು, ಎದೆ ನೋವು, ಹೃದಯದ ಒಳಪದರದಲ್ಲಿ ಸುತ್ತಲೂ ದ್ರವ ನಿರ್ಮಾಣವಾಗುವುದು, ಮೂತ್ರದಲ್ಲಿ ಬಣ್ಣ ಬದಲಾಗುತ್ತದೆ. ಮುಖ್ಯವಾಗಿ ಕಿಡ್ನಿಯು ತೀವ್ರವಾಗಿ ಹಾಳಾಗಿದ್ದರೆ ರುಚಿಯ ಸಾಮರ್ಥ್ಯ ಕಳೆದು ಹೋಗುತ್ತದೆ. ಹಸಿವು ಉಂಟಾಗುವುದಿಲ್ಲ, ಕ್ರಮೇಣ ದೇಹದ ತೂಕವು ಕಡಿಮೆಯಾಗುತ್ತದೆ. ಕಿಡ್ನಿ ಸರಿಯಾಗಿ ಕೆಲಸ ಮಾಡದೆ ಹೋದರೆ ಕಾಲುಗಳು ಉಬ್ಬಿಕೊಳ್ಳುತ್ತವೆ. ಮೂತ್ರಪಿಂಡದ ಜಾಗದಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಹಾಗಾಗಿ ವರ್ಷಕ್ಕೊಮ್ಮೆ ಕಿಡ್ನಿಯನ್ನು ಪರೀಕ್ಷಿಸಿಕೊಳ್ಳಿ. ಕಿಡ್ನಿ ವೈಫಲ್ಯಕ್ಕೆ ಅಧಿಕ ತೂಕ ಮತ್ತು ಕೊಬ್ಬು ಕೂಡ ಕಾರಣವಾಗಬಹುದು. ಹಾಗಾಗಿ ಆರೋಗ್ಯಕರವಾದ ತೂಕವನ್ನು ಕಾಯ್ದುಕೊಳ್ಳುವುದು ಅತಿ ಮುಖ್ಯವಾದದ್ದು. ಇದರಿಂದ ಯಾವುದೇ ರೀತಿಯ ಹಾನಿಕಾರಕ ಆರೋಗ್ಯ ಅಪಾಯಗಳು ಉಂಟಾಗುವುದಿಲ್ಲ. ಅಲ್ಲದೆ ಆರೋಗ್ಯಕರವಾದ ಆಹಾರ ಸೇವನೆ ಮಾಡುವುದು ಅತಿ ಮುಖ್ಯವಾದದ್ದು.